ವಾಷಿಂಗ್ಟನ್ ಸುಂದರ್ಗೆ ನಮ್ಮ BCCI ಒಂದು ರೀಪ್ಲೇಸ್ಮೆಂಟ್ ಪ್ಲೇಯರ್ ನ ಪಿಕ್ ಮಾಡಿದರೆ ಅಫಿಷಿಯಲ್ ಆಗಿ ಒಂದು ಸ್ಟೇಟ್ಮೆಂಟ್ ನ ರಿಲೀಸ್ ಮಾಡಿದರೆ. ಏನಪ್ಪಾ ಅಂತ ಕೇಳಿದ್ರೆ ಉಳಿದಿರುವಂತಹ 2 ODI ಮ್ಯಾಚ್ ಇಂದ ವಾಷಿಂಗ್ಟನ್ ಸುಂದರ್ ಇಂಜುರಿಯಿಂದ ಅಫಿಷಿಯಲ್ ಆಗಿ ರೂಲ್ಡ್ ಔಟ್ ಆಗಿದ್ದಾರೆ. ಆದ್ರೆ ನಾವು ಥಿಂಕ್ ಮಾಡಿದ್ವಿ ಏನಾದ್ರೂ ವಾಷಿಂಗ್ಟನ್ ಸುಂದರ್ ಈ ಒಂದು ODI ಸೀರೀಸ್ ಇಂದ ಔಟ್ ಆದ್ರೆ ಅವರಿಗೆ ಒಂದು ಬೆಸ್ಟ್ ಪ್ಲೇಯರ್ ರೀಪ್ಲೇಸ್ಮೆಂಟ್ ಪ್ಲೇಯರ್ ಅದು ಅಕ್ಷರ್ ಪಾಟೀಲ್. ಏನಾದ್ರು ಅಕ್ಷರ ಪಾಟೀಲ್ ಮಿಸ್ ಆದ್ರೆ ಅವರಿಗೆ ಆಸ್ ಎ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಅಲ್ಲಿ ರಿಯನ್ ಪರಾಗಿದ್ದಾರೆ, ಅವರಿಗೆ ಪಿಕ್ ಮಾಡಬಹುದು ಅಂತೇಳಿ ಇವತ್ತು ಬೆಳಗ್ಗೆ ವಿಡಿಯೋ ಡಿಸ್ಕಸ್ ಮಾಡಿದ್ವಿ. ಆದ್ರೆ ನಮ್ಮ BCCI ಆಗಲಿ ಅಥವಾ ಕೋಚಿಂಗ್ ಸ್ಟಾಫ್ ಆಗಲಿ ಒಂದು ಡಿಫ್ರೆಂಟ್ ಪ್ಲೇಯರ್ ನ ಪಿಕ್ ಮಾಡಿದರೆ. ಡೊಮೆಸ್ಟಿಕ್ ಅಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಆಯುಷ್ ಬದನಿಗೆ ಆಸ್ ಎ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಪಿಕ್ ಮಾಡಿದರೆ. ಯಾರಾದ್ರೂ ಥಿಂಕ್ ಮಾಡಿದ್ರ ಆಯುಷ್ ಬದನಿಯವರು ಈ ತರ ಇಂಡಿಯನ್ ಟೀಮ್ ಅಲ್ಲಿ ಎಂಟ್ರಿ ಕೊಡ್ತಾ ಇದ್ರೆ? ನೋ ಚಾನ್ಸ್, ಯಾರು ಥಿಂಕ್ ಮಾಡೋಕೆ ಸಾಧ್ಯನೇ ಇಲ್ಲ. ಆ ತರ ಒಂದು ರೀಪ್ಲೇಸ್ಮೆಂಟ್ ಪ್ಲೇಯರ್ ನಮ್ಮ BCCI ಪಿಕ್ ಮಾಡಿದರೆ. ಸೊ ಅದು ಏನೇ ಇರಲಿ, ಡೊಮೆಸ್ಟಿಕ್ ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆ ಒಂದು ಪರ್ಫಾರ್ಮೆನ್ಸ್ ಗೆ ಇವತ್ತು ಆಯುಷ್ ಬದನಿಗೆ ಒಂದು ರಿವಾರ್ಡ್ ಸಿಕ್ಕಿದೆ. ಏನೇ ಆಗ್ಲಿ ಆಯುಷ್ ಬದನಿಗೆ ಆ ಒಂದು 2 ಓಡಿಯಲ್ಲಿ ಚಾನ್ಸ್ ಸಿಕ್ಕರೆ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ಲಿ ಅಂತೇಳಿ ನಾವು ಹೋಪ್ ಮಾಡೋಣ. ಆದ್ರೆ ಇದು ಮಾತ್ರ ಬಿಗ್ಗೆಸ್ಟ್ ಸರ್ಪ್ರೈಸ್. ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನೀವೇನಂತೀರಾ? ಆಯುಷ್ ಬದನರು ಒಂದು ಬೆಸ್ಟ್ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗ್ತಾರ ಅಥವಾ ಸುಂದರ್ಗೆ ಒಂದು ಬೆಸ್ಟ್ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಅಕ್ಷರ್ ಪಾಟೀಲ್ ಅಥವಾ ರಿಯನ್ ಪರಾಗ್ ಇವರಿಬ್ಬರಲ್ಲಿ ಒಬ್ಬರ ಪಿಕ್ ಮಾಡ್ಬೇಕಂತಂದ್ರೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ. ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಯಾರೆಲ್ಲ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ IPL 2026 ಗೆ ಆ ಒಂದು ಹಂಗಾಮ ಸ್ಟಾರ್ಟ್ ಆಗಿದೆ, ಫೈರ್ ಸ್ಟಾರ್ಟ್ ಆಗಿದೆ. ಸಾಕಷ್ಟು ಪ್ಲೇಯರ್ಸ್ ಅವರ ಒಪಿನಿಯನ್ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ IPL 2026 ಅಲ್ಲಿ ನಾವು ಗೆಲ್ತೀವಿ, ನಾವು ಚಾಂಪಿಯನ್ ಆಗ್ತೀವಿ ಅಂತೇಳಿ ಅವರ ಸ್ಟೇಟ್ಮೆಂಟ್ ನ ಪಾಸ್ ಮಾಡ್ತಾ ಇದ್ದಾರೆ. ಲೇಟೆಸ್ಟ್ ಆಗಿ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ನೆಕ್ಸ್ಟ್ IPL 2026 ಅಲ್ಲಿ ಪಂಜಾಬ್ ಕಿಂಗ್ಸ್ ಚಾಂಪಿಯನ್ ಆಗುತ್ತೆ, ಪಂಜಾಬ್ ಕಿಂಗ್ಸ್ ಕಪ್ಪನ್ನು ಗೆಲ್ಲುತ್ತೆ ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಪಂಜಾಬ್ ಕಿಂಗ್ಸ್ ಅಲ್ಲಿ ವೈಶಾಖ್ ವಿಜಯ್ ಕುಮಾರ್ ಅಷ್ಟೇ ಅಲ್ಲ, ಅಲ್ಲಿ ಪಂಜಾಬ್ ಕಿಂಗ್ಸ್ ನ ಫಿನಿಷರ್ ಶಶಾಂಕ್ ಸಿಂಗ್ ಸಹ ಇದೇ ಒಂದು ಸ್ಟೇಟ್ಮೆಂಟ್ ನ ರಿಪೀಟ್ ಮಾಡಿದ್ದಾರೆ. ಹೌದು, ಲಾಸ್ಟ್ IPL 2025 ಅಲ್ಲಿ ಪಂಜಾಬ್ ಕಿಂಗ್ಸ್ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟು ರನ್ನರ್ ಅಪ್ ಆಗಿದ್ದಾರೆ. ಸೊ ಸ್ಕ್ವಾಡ್ ಮಾತ್ರ ಫೈರ್ ಆಗಿದೆ. ಆದ್ರೆ ಆಲ್ಮೋಸ್ಟ್ ಈ ಒಂದು IPL 2026 ಅಲ್ಲಿ ಮೆಜಾರಿಟಿ ಆಫ್ ದಿ IPL ಟೀಮ್ ಸ್ಟ್ರಾಂಗ್ ಇದಾವೆ. ಬಟ್ ನೋಡಮ್ಮ, ಈಗ ವೈಶಾಖ್ ವಿಜಯ್ ಕುಮಾರ್ ಆಗ್ಲಿ ಮತ್ತು ಶಶಾಂಕ್ ಸಿಂಗ್ ಆಗ್ಲಿ ಪಂಜಾಬ್ ಕಿಂಗ್ಸ್ ನ ಪ್ಲೇಯರ್ಸ್ ಬಿಲೀವ್ ಮಾಡಿದ್ರೆ ಡೆಫಿನೆಟ್ಲಿ ಆಗಿ IPL 2026 ಅಲ್ಲಿ ಪಂಜಾಬ್ ಕಿಂಗ್ಸ್ ಚಾಂಪಿಯನ್ ಆಗುತ್ತೆ ಅಂತೇಳಿ ನಮ್ಮ ಒಂದು ಸ್ಟೇಟ್ಮೆಂಟ್ ಗೆ, ಆ ಒಂದು ಕಾನ್ಫಿಡೆಂಟ್ ಗೆ ನೆಕ್ಸ್ಟ್ IPL 2026 ಅಲ್ಲಿ ಪಂಜಾಬ್ ಕಿಂಗ್ಸ್ ಚಾಂಪಿಯನ್ ಆಗುತ್ತಾ ಅಥವಾ ಇಲ್ಲ ಅಂತೇಳಿ ನಾವು ವೇಟ್ ಮಾಡೋಣ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವೇನಂತೀರಾ? ಪಂಜಾಬ್ ಕಿಂಗ್ಸ್ ನೆಕ್ಸ್ಟ್ IPL 2026 ಅಲ್ಲಿ ಚಾಂಪಿಯನ್ ಆಗುತ್ತಾ ಅಥವಾ ಬೇರೆ IPL ಟೀಮ್ ಚಾಂಪಿಯನ್ ಆಗುತ್ತೆ? ತಪ್ಪದೆ ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ RCB ಹೋಮ್ ಮ್ಯಾಚ್ ಎಲ್ಲಿ ನಡೆಯುತ್ತೆ ಅಂತೇಳಿ ಒಂದು ಇನ್ಫಾರ್ಮೇಶನ್ ತೆಗೆದುಕೊಂಡು ಬಂದಿದ್ದೀನಿ RCB ಫ್ಯಾನ್ಸ್ ಗೋಸ್ಕರ. ಅದಕ್ಕಿಂತ ಮುಂಚೆ RCB ಫ್ಯಾನ್ಸ್ ವಿಡಿಯೋನ ಇನ್ನು ಯಾರು ಲೈಕ್ ಮಾಡಲ್ಲ, ಸೊ ಬೇಗ ವಿಡಿಯೋನ ಲೈಕ್ ಮಾಡಿದ ರೀತಿಯಾಗಿ RCB ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ತರ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ರೀಸೆಂಟ್ ಆಗಿ ಒಂದು ಅಪ್ಡೇಟ್ ಆಯಿತು. ಸೊ RCB ಹೋಮ್ ಮ್ಯಾಚ್ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ನಡೆಯಲ್ಲ ಅಂತೇಳಿ ಒಂದು ಅಪ್ಡೇಟ್ ಇದೆ. ಸೊ ಈಗ ಇನ್ನೊಂದು ರಿಪೋರ್ಟ್ ನ ಪ್ರಕಾರ RCB ಹೋಮ್ ಮ್ಯಾಚ್ ರಾಯ್ಪುರ್ ಅಥವಾ ಇಂಡೋರ್ ಈ ಒಂದು ಗ್ರೌಂಡ್ ಅಲ್ಲಿ ನಡೆಯುವಂತಹ ಎಲ್ಲಾ ಚಾನ್ಸಸ್ ಇದೆ ಅಂತೇಳಿ ಒಂದು ಇನ್ಸಿಡೆಂಟ್ ಒಂದು ಹ್ಯೂಜ್ ಅಪ್ಡೇಟ್ ಇದೆ. ಇದು ಯಾವುದೇ ರೀತಿಯಾದ ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ಇಲ್ಲ. ಒಂದು ಸಲ ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ನ್ಯೂಸ್ ಬಂದ್ರೆ ಅಗೇನ್ ಮತ್ತೆ ಬರ್ತೀನಿ. ಸೊ ಆ ಒಂದು ಅಪ್ಡೇಟ್ ನ ಶೇರ್ ಮಾಡ್ತೀನಿ. ಸದ್ಯರುವಂತಹ ಅಪ್ಡೇಟ್ ಏನಪ್ಪ ಅಂದ್ರೆ RCB ಹೋಮ್ ಮ್ಯಾಚ್ ರಾಯ್ಪುರ್ ಅಥವಾ ಇಂಡೋರ್ ಅಲ್ಲಿ ನಡೆಯುವಂತಹ ಎಲ್ಲಾ ಚಾನ್ಸಸ್ ಇದೆ ಅಂತೇಳಿ ಅಪ್ಡೇಟ್ ಇದೆ. ಸೊ ಇದು ಸದ್ಯರುವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನಾದ್ರು ಡೌಟ್ಸ್ ಕ್ವಶನ್ಸ್ ಇದ್ರೆ ತಪ್ಪದೆ ಕಮೆಂಟ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.